ಹಾಗೆ ಇವತ್ತು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಬಂದಿದ್ದೀನಿ ನಾವು ಓದಿರ್ತಕ್ಕಂಥ ಯೂನಿವರ್ಸಿಟಿ ಇದೆ. ಇದು ನಮ್ಮದು ಫ್ರಂಟ್ ಗೇಟ್ ನೋಡಿ, ಫ್ರಂಟ್ ಗೇಟ್ ಇದೆ ಯೂನಿವರ್ಸಿಟಿ ಗೇಟು. ಇವಾಗ ನಮ್ಮ ಡಿಪಾರ್ಟ್ಮೆಂಟು ಹಾಸ್ಟೆಲು ಎಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ನಾವು ಓದಿರ್ತಕ್ಕಂಥ ಯೂನಿವರ್ಸಿಟಿ ಫ್ರೆಂಡ್ಸ್, ಇದು ನಮ್ಮದು ಯೂನಿವರ್ಸಿಟಿ ಓದಿರ್ತಕ್ಕಂಥ ಹಾಸ್ಟೆಲ್ ಇದು ಎಲ್ಲ ಕಟ್ಟೆ ಇದೆಲ್ಲ ಇಲ್ಲೇ ಇರ್ತಿದ್ದೆ ನಾವು ನೋಡಿ. ಇದು ನಮ್ಮ ಹಾಸ್ಟೆಲ್ ಅಂಬೇಡ್ಕರ್ ಹಾಸ್ಟೆಲ್ ಅಂತ. ಆಮೇಲೆ ಅಲ್ಲಿ BCM ಹಾಸ್ಟೆಲ್ ಇದೆ, ಆ ಕಡೆ BCM ಹಾಸ್ಟೆಲು. ಈ ಕಡೆ ಹೋದರೆ ಅಲ್ಲೊಂದು ನೃಪತುಂಗ ಹಾಸ್ಟೆಲ್ ಅಂತಿದೆ, ಅದು PhD ಸ್ಕಾಲರ್ಸ್ಗಳು ಏನು ಇರ್ತಾರಲ್ಲ ಅವ್ರಿಗೆ ಇದು ಮಾಡ್ತಿರ್ತಕ್ಕಂಥ. ಇದು ನೋಡಿ ನಮ್ಮ ಯೂನಿವರ್ಸಿಟಿನಲ್ಲಿ ಈ ಥರ ಸೇಮ್ ಬೆಂಗಳೂರು ಯೂನಿವರ್ಸಿಟಿ ಥರನೇ ಇದೆ. ಇದು ಹಾಸ್ಟೆಲ್ಲು ನೋಡಿ, ಇದು ಹಾಸ್ಟೆಲ್ಲು. ಎಲ್ಲ ಕಡೆ ಹಾಸ್ಟೆಲ್ ಇದೇ ಥರ ಇರುತ್ತೆ, ಎಲ್ಲ ಗೌರ್ಮೆಂಟ್ ಹಾಸ್ಟೆಲ್ಗಳು. ನಾವು PG ಓದಿ ಇಲ್ಲೇ 2 ಇಯರ್ಸ್ ಇದೆ, ಇಲ್ಲೇ ಓದಿರ್ತಕ್ಕಂಥ ಹಾಸ್ಟೆಲು. ಇಲ್ಲ ಅಲ್ಲಿ BCM ಇದೆ. ಇದು ಎಲ್ಲ ನಮ್ಮ ಹಾಸ್ಟೆಲ್. ಅಲ್ಲಿ ನೃಪತುಂಗ ಬರುತ್ತೆ, ಅಲ್ಲಿ ಮುಂದಿದೆಲ್ಲ ನೃಪತುಂಗ ಹಾಸ್ಟೆಲ್ ಅಂತ ಬರುತ್ತೆ. 2 ವರ್ಷ ಓದಿರ್ತಕ್ಕಂಥ ನಮ್ಮದು ಸವಿ ನೆನಪುಗಳು ಇಲ್ಲೆಲ್ಲ. ಒಳ್ಳೆ ಲೈಫು ಹಾಸ್ಟೆಲ್. PG ಲೈಫ್ ಏನಿರುತ್ತಲ್ಲ, MSc ಓದೋ ಟೈಮಿಗೆ ಡಿಪಾರ್ಟ್ಮೆಂಟ್ನಲ್ಲಿ ಸ್ಟೂಡೆಂಟ್ ಜೊತೆ ಎಲ್ಲ ಫ್ರೆಂಡ್ಸ್ ಜೊತೆ ಇರೋದು ಥರ ಸಖತ್ ಮಜಾ ಬರ್ತಿತ್ತು. ಇವಾಗ ಏನು ದುಡಿದಿದ್ರು ಎಷ್ಟು ದುಡಿದಿದ್ರು ಆ ಮಜಾ ಬರೋಲ್ಲ. ಒಳ್ಳೆ ಲೈಫ್ ಇತ್ತು. ಇವಾಗ ನೋಡಿ, ಇದು ಇದೆಯಲ್ಲ, ಇದು ನೃಪತುಂಗ ಹಾಸ್ಟೆಲ್ ಅಂತ. ಇದು PhD ಮಾಡ್ತಾರಲ್ಲ ಸ್ಕಾಲರ್ಸ್ ಅಂತ ಕರಿತಾರಲ್ಲ, ಇದೆಲ್ಲ ನೃಪತುಂಗ ಹಾಸ್ಟೆಲ್ ಅಲ್ಲಿರೋದಲ್ಲ. ಇದು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇವಾಗ ಏನೋ ಗೊತ್ತಿಲ್ಲ, ನಾವು ಓದೋ ಟೈಮಿಗೆ ಸ್ಟೂಡೆಂಟ್ಸು ಸಿಕ್ಕಾಪಟ್ಟೆ ಜನ, ಭಾಳ ಜನ, ಒಂದು 5-6 ಡಿಸ್ಟ್ರಿಕ್ಸ್ನವ್ರು ಬರೋರು ಇಲ್ಲಿಗೆ. ಬಟ್ ಇವಾಗ ಎಲ್ಲ ಸ್ಟೂಡೆಂಟ್ಸ್ ಕಡಿಮೆ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ PGಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನಿಸ್ತೈತಿ ಎಲ್ರಿಗೂ ಮಾಡೋಕ್ಕೆ. ನೋಡಿ ನೃಪತುಂಗ ಹಾಸ್ಟೆಲ್ ಹೆಂಗಿದೆ. ಇದು ನೃಪತುಂಗ ಹಾಸ್ಟೆಲ್. ಇದು ಸ್ಕಾಲರ್ಸ್ಗಳಿಗೆ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನು PG ಇರ್ತಾರಲ್ಲ ಅವರು. ಆಮೇಲೆ ಅದ್ರ ಪಕ್ಕಕ್ಕೆ BCM ಹಾಸ್ಟೆಲು. ಎಲ್ರಿಗೂ ಅವಕಾಶ ಇದೆ. ಹೌದು, ಕ್ಯಾಟಗರಿ ಅದು ಇದು ಏನಿಲ್ಲ, ಎಲ್ಲ ಕ್ಯಾಟಗರಿ ಇದ್ದವ್ರಿಗೆ ಹಾಸ್ಟೆಲ್ ಇದೆ ನಮ್ಮ ಯೂನಿವರ್ಸಿಟಿನಲ್ಲಿ. ಇದು ನೃಪತುಂಗ PhD ಸ್ಕಾಲರ್ಸ್ಗಳು ಹಾಸ್ಟೆಲ್ ಇರುತ್ತಲ್ಲ ನಮ್ಮ ಡಿಪಾರ್ಟ್ಮೆಂಟ್, ಮ್ಯಾಥ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. ತೋರಿಸ್ತೀನಿ, ಅಲ್ಲೊಂದು ವೀಡಿಯೋ ಮಾಡ್ತೀನಿ, ಅಲ್ಲಿಗೆ ಹೋಗೋಣ. ಈಗ ನೋಡಿ ಹೆಂಗಿದೆ ಯೂನಿವರ್ಸಿಟಿ. ಮುಂದೆ ಫ್ರಂಟು, ಆಮೇಲೆ ಗ್ರೌಂಡ್ ಇದೆ, ಆಟ ಆಡ್ಬೋದು, ವಾಕಿಂಗ್ ಮಾಡ್ಬೋದು. ಇದು ನಮ್ಮ ಹಾಸ್ಟೆಲ್ಲು, ನಮ್ಮ ಯೂನಿವರ್ಸಿಟಿ. ಇಲ್ಲೇ ಮುಂದೆ ಹೋದರೆ, ಇಲ್ಲಿ ದಾರಿ ಕಾಣಿಸ್ತದಿಲ್ಲ, ಇಲ್ಲಿ ಮುಂದೆ ಹೋದರೆ ಕೃಷ್ಣ ಕಾವೇರಿ ಹಾಸ್ಟೆಲ್ ಅಂತಿದೆ. ಅದೂ PG ಸ್ಟೂಡೆಂಟ್ಸಿಗೆ ಇರೋದು. ಇಷ್ಟೇ ನೇಮ್ ಬೇರೆ ಇದು. ಅಷ್ಟು ಟೋಟಲ್ಲು ಇದು ಸ್ಕಾಲರ್ಸು, ಅದು PG 4 PG ಹಾಸ್ಟೆಲ್ಗಳು ಇದ್ದಾವೆ. ಒಂದು PhD ಸ್ಕಾಲರ್ಗೆ ಹಾಸ್ಟೆಲ್ ಇರೋದು. ಗರ್ಲ್ಸ್ ಹಾಸ್ಟೆಲ್ಲು ಆ ಕಡೆ ಇನ್ನೂ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ಗರ್ಲ್ಸ್ ಹಾಸ್ಟೆಲ್ ಇದೆ. 1 ಕಿಲೋಮೀಟ್ರ್ 700 ಮೀಟ್ರ್ ಒಳಗಡೆ ಹೋದರೆ ಗರ್ಲ್ಸ್ ಹಾಸ್ಟೆಲು. ಈ ಕಡೆ ಎಲ್ಲ ಬಾಯ್ಸ್ ಹಾಸ್ಟೆಲ್ಸ್ ಇವೆಲ್ಲ. ಫುಲ್ಲು ಗಿಡಗಳು ಇರೋದು. ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾವೆ ಗಿಡಗಳು. ನೆಕ್ಸ್ಟ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಈಗ ಇದು ನಮ್ಮ ಮ್ಯಾಥ್ಸ್ ಡಿಪಾರ್ಟ್ಮೆಂಟು. ಇದು 1917 ಸ್ಟಾರ್ಟ್ ಆಗಿರೋದು ಡಿಪಾರ್ಟ್ಮೆಂಟ್. ಎಷ್ಟೋ ಜನ ಪ್ರೊಫೆಸರ್ಗಳು, ಮ್ಯಾಥಮೆಟಿಕ್ಸ್ ಲೆಕ್ಚರ್ಸ್ಗಳು ಎಲ್ಲನೂ ಇಲ್ಲಿಂದ ಹೋಗಿರತಕ್ಕಂಥವ್ರು. ಮೊದಲು ಇದು ಏನು ಬಳ್ಳಾರಿ ಯೂನಿವರ್ಸಿಟಿ, ಆಮೇಲೆ ಬೇರೆ ಯೂನಿವರ್ಸಿಟಿ ಆಗಿದ್ದಾವಲ್ಲ, ಅವಾಗ ಮೊದಲು ಯಾವುದೂ ಇರಲಿಲ್ಲ. ಎಲ್ಲ ಡಿಸ್ಟ್ರಿಕ್ಸ್ನವರು, ಒಂದು 5-6 ಡಿಸ್ಟ್ರಿಕ್ಸ್ನವರು ಇಲ್ಲೇ ಬಂದು ಓದಿರ್ತಿರು. ನಾನು ಈ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್. ನೋಡಿ ಮ್ಯಾಥ್ಸ್ ಬೋರ್ಡ್ ಇದೆ ನೋಡಿ ಮೇಲೆ, ಮ್ಯಾಥ್ಸ್ ಡಿಪಾರ್ಟ್ಮೆಂಟು. ಇದು ಮ್ಯಾಥ್ಸ್ ಡಿಪಾರ್ಟ್ಮೆಂಟು. ಇದ್ರಲ್ಲಿ ದೊಡ್ಡದಿದೆ. ಮುಂದೆ ಅಲ್ಲಿ ಒಳಗಡೆ ಹೋದೆ ಗೇಟ್. ಈಗ ಸಂಡೇ ಅಲ್ಲ, ಇವತ್ತು ಕ್ಲೋಸ್ ಇದೆ. ಭಾಸ್ಕರ್ ಹಾಲ್ ಅಂತಿದೆ ಮುಂದೆ. ಅಲ್ಲಿ ಈಗ ಓದೋ ಟೈಮಿಗೆ ಕ್ಲಾಸ್ ರಿಪ್ರೆಸೆಂಟ್ ಮಾಡ್ತಿದ್ದೆ ನಾನು. ಆವಾಗ ಒಂದು 200 ಸ್ಟೂಡೆಂಟ್ಸು. ಫಸ್ಟ್ ಇಯರ್ನಲ್ಲಿ 100 ಜನ ಇದ್ದಿದ್ದೇವೆ. ಸೆಕೆಂಡ್ ಇಯರ್ನಲ್ಲಿ 100 ಜನ, ಟೋಟಲ್ 200 ಸ್ಟೂಡೆಂಟ್ಸು. ಅದನ್ನು ರಿಪ್ರೆಸೆಂಟ್ ಮಾಡ್ತಿದ್ದೆ ನಾವು ಓದೋ ಟೈಮಿಗೆ. ಇದು ನಮ್ಮ ಡಿಪಾರ್ಟ್ಮೆಂಟು. ಈ ಡಿಪಾರ್ಟ್ಮೆಂಟ್ ನೋಡಿದ್ರೆ ಏನೇನೋ ನೆನಪು ಬರ್ತಾಯಿದ್ದೇವೆ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೂತ್ಕೊಂಡು ಇರ್ತಿದ್ದೇವೆ ಡೈಲಿ. ಡಿಪಾರ್ಟ್ಮೆಂಟ್ ಮೇಲೆ ಇಲ್ಲಿ ಪಾರ್ಕ್ ಇದೆಯಲ್ಲ,
ಇಲ್ಲಿ ಕೂತ್ಕೊಳ್ಳೋದು, ಒಳಗಡೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸಿಕ್ತು. ಫ್ರೆಂಡ್ಸ್, ಇದು ನಮ್ಮ ಡಿಪಾರ್ಟ್ಮೆಂಟಿನಿಂದ ಮುಂದೆ ಹೋದರೆ ಏನಿರುತ್ತೆ ಅಂದರೆ ಇಲ್ಲಿ ಲೈಬ್ರರಿ ಸ್ಟಡಿ ಮಾಡ್ತಕ್ಕಂಥ ದೊಡ್ಡ ಅಧ್ಯಯನ ಕೇಂದ್ರ ಇದೆ ನಮ್ಮದು. ಎಲ್ಲ ಬುಕ್ಸ್ಗಳು, ಎಲ್ಲ ಡಿಪಾರ್ಟ್ಮೆಂಟ್ ಬುಕ್ಸ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ ಓದಿರ್ತಕ್ಕಂಥ ಬುಕ್ಸ್ಗಳು, ಎಲ್ಲ ಬುಕ್ಸ್ಗಳು ಇಲ್ಲಿ ಸಿಗ್ತವೆ. ತುಂಬ ದಿನದಿಂದ ನಮ್ಮ ಅಧ್ಯಯನಕ್ಕೆ ಇದಕ್ಕೆ ಬರ್ತಾಯಿದ್ದೀನಿ. ನೋಡಿ, ಇದೇ ಮುಂದೆ ಹೋದರೆ ನಮ್ಮ ಅಧ್ಯಯನ ಕೇಂದ್ರ ಇದು. ಇಲ್ಲಿ ಮುಂದೆ ಕಾಣಿಸುತ್ತೆ. ಒಳ್ಳೆ ದೊಡ್ಡ ಲೈಬ್ರರಿ ನಮ್ಮದು. ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಫ್ರೀ ಇಂಟರ್ನೆಟ್ ಫೆಸಿಲಿಟೀಸು ಕಾಮನಾಗಿ ಎಲ್ಲ ಕಡೆ ಇರುತ್ತಲ್ಲ. ಇಂಟರ್ನೆಟ್ ಫೆಸಿಲಿಟೀಸು, ಸ್ಟಡೀಸು ಎಲ್ಲನೂ ಇರುತ್ತಲ್ಲ. ಅದೇ ಥರ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಓದ್ಕೋಬೋದು. ಇದೇನು ಬೈಕ್ಗಳು ಪಾರ್ಕ್ ಮಾಡೋಕ್ಕಿದು ಇದೆಯಲ್ಲ, ಒಂದು ಒಳ್ಳೆ ಮೆಮೊರಿ, ಒಂಥರ ನೆನಪಾಗ್ತಿದೆ. ಇವತ್ತು ಸಂಡೇನೇ ಸ್ಟಡಿ ಲೈಬ್ರರಿ ಓಪನ್ ಇರುತ್ತೆ. ಬಟ್ ಇವತ್ತು ಏನು ಸ್ಟೂಡೆಂಟ್ ಕಡಿಮೆ ಇದ್ದಾರೆ. ಸಂಡೇನಿಲ್ಲ, ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಈ ಕಡೆ ಪಾರ್ಕ್ ಇದೆ, ಕೂತ್ಕೊಂಡು ಓದ್ಬೋದು. ಈ ಕಡೆ ಎಲ್ಲ ನೋಡ್ಬೋದು. ಇದು ನಮ್ಮದು ಲೈಬ್ರರಿ ಇದೆ ಅಲ್ಲ. ಅದೇ ಬಸ್ ಸ್ಟ್ಯಾಂಡು. ಇಲ್ಲ ಯೂನಿವರ್ಸಿಟಿಲಿಂದ ಔಟ್ಸೈಡ್ ಸಿಟಿಗೆ ಹೋಗ್ತಾವಲ್ಲ, ಎಲ್ಲ ಬಸ್ಗಳು ಇಲ್ಲೇ ಸ್ಟ್ಯಾಂಡ್ ಆಗ್ತಾವೆ. ನಾವಿದ್ದ ಟೈಮಿಗೆ ಇದು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಈಗ ರೀಸೆಂಟಾಗಿ ಮಾಡಿದ್ದಾರೆ. ಯಾವಾಗ ಮಾಡಿದ್ದಾರೆ ಗೊತ್ತಿಲ್ಲ, ಬಟ್ ಅವಾಗ ಆಗ್ತಾಯಿತ್ತು. ಬಟ್ ಇವಾಗ ಮಾಡಿದ್ದಾರೆ. ಎಲ್ಲ ಸ್ಟೋರು, ಜನರಲ್ ಸ್ಟೋರ್ ಇದೆ, ಕುತ್ಕೊಳ್ಳೋ ಚೇರ್ ಇದೆ. ಈಗ ಸಂಡೇ ಇದೆಯಲ್ಲ, ಅದಕ್ಕೆ ಯಾರೂ ಇಲ್ಲ, ಎಲ್ಲ ಬಣ ಖಾಲಿ ಇದೆಲ್ಲ. ಈ ಡಿಪಾರ್ಟ್ಮೆಂಟು ಇದು ಯಾವುದೇ ರೆಮಿಡಿಯಲ್ ಕೋಚಿಂಗ್ ಸೆಂಟರ್ ಅಂತೆ, ಬೋಧನಾ ಕೇಂದ್ರ. ಇದು ಹೊಸ ಡಿಪಾರ್ಟ್ಮೆಂಟ್. ಇದು ಹೊಸ ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ. ಇದು ಬಸ್ ಸ್ಟ್ಯಾಂಡ್. ಇದು ಇಷ್ಟು ನಮ್ಮ ಡಿಪಾರ್ಟ್ಮೆಂಟ್ ನೋಡಿ. ಇದಲ್ಲ ಅಲ್ಲಿ VC ಮನೆ, ಆಮೇಲೆ ಕ್ವಾರ್ಟರ್ಸ್ಗಳು. ಈ ಕಡೆ ಮುಂದೆ ಹೋದರೆ ಗರ್ಲ್ಸ್ ಇರಬೇಕು ಅಂತ ಅನಿಸುತ್ತೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಿಸ್ಟಮೆಟಿಕ್ ಮಾಡಿದ್ದಾರೆ ಎಲ್ಲ ನೋಡಿ. ಅಷ್ಟೇನೇನು ಆ ಕಡೆ ಹೋದರೆ ಹಿಸ್ಟ್ರಿ ಡಿಪಾರ್ಟ್ಮೆಂಟು, ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟು, ಆಮೇಲೆ ಬೇರೆ ಕನ್ನಡ ಡಿಪಾರ್ಟ್ಮೆಂಟು ಎಲ್ಲ ಇದೆ. ಅಲ್ಲಿ ಮುಂದೆ ಹೋದರೆ ಓಪನ್ ಯೂನಿವರ್ಸಿಟಿ ಅಂತೇಳಿ ಒಂದು ಬ್ರ್ಯಾಂಚ್ ಇದೆ. ಅಲ್ಲಿ ಹೋಗಿ ನೀವು ಓಪನ್ನಾಗಿ ಯಾವ ಸಬ್ಜೆಕ್ಟ್ ಬೇಕಾದರೂ ಓಪನ್ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಂಡು ಮಾಡ್ಬೋದು. ಹಿಂದೆ ಒಂಥರ ಪಾರ್ಕ್ ಕೂಡ ಮಾಡಿದ್ದಾರೆ, ಗ್ರೀನ್ ಮಾಡಿದ್ದಾರೆ ನೋಡಿ. ಏನೇನೋ ಸ್ವಲ್ಪ ಗಾರ್ಡನ್ ಥರ ಮಾಡಿದ್ದಾರೆ ಹಿಂದೆ ಬಸ್ ಸ್ಟ್ಯಾಂಡಿಂದ ಸ್ಟೂಡೆಂಟಿಗೆ ಕೂತ್ಕೊಳ್ಳೋದು. ನೋಡಿ ಹಂಗಿದೆ ಅಲ್ಲೆಲ್ಲ. ಚೆನ್ನಾಗಿದೆ ನಮ್ಮ ಯೂನಿವರ್ಸಿಟಿ. ಎಲ್ಲ ನೆನಪು ಬರ್ತಾಯಿದೆ. ನೋಡಿರಲ್ಲ ಫ್ರೆಂಡ್ಸ್, ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಲೈಬ್ರರಿ, ನಮ್ಮ ಕ್ಯಾಂಟೀನು, ಬಸ್ ಸ್ಟ್ಯಾಂಡು ಎಲ್ಲ ನಮ್ಮ ಯೂನಿವರ್ಸಿಟಿ ತೋರಿಸಿದ್ದೀನಿ. ಓಕೆ, ನೀವು ಬನ್ನಿ, ಅಡ್ಮಿಷನ್ ಆಗಿರಿ. ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀರಾ ಬನ್ನಿ, ಅದಕ್ಕೂ ಸ್ಪೇಸ್ ಇದೆ. ನಿಮ್ಮದು ಸಬ್ಜೆಕ್ಟು ಓದ್ತೀರಾ, ಮ್ಯಾಥ್ಸ್ ಲೆಕ್ಚರ್ ಆಗ್ತೀರಾ, ಫಿಸಿಕ್ಸ್ ಲೆಕ್ಚರ್ ಆಗ್ತೀರಾ, ಕೆಮಿಸ್ಟ್ರಿ ಲೆಕ್ಚರ್ ಆಗ್ತೀರಾ, ಬನ್ನಿ, ಅದಕ್ಕೂ ಸ್ಪೇಸ್ ಇದೆ. ಇದು ಸ್ಟಡಿ ಸೆಂಟರ್ನಲ್ಲಿ ಯಾವ ಸಬ್ಜೆಕ್ಟ್ ಬೇಕಾದರೂ, ಯಾವ ಬುಕ್ಸ್ ಬೇಕಾದರೂ ತೊಗೊಂಡು ಓದ್ಬೋದು. ಒಳ್ಳೆ ಸ್ಪೇಸ್ ಇದೆ, ಚೆನ್ನಾಗಿ ಒಳ್ಳೆ ಎನ್ವೈರ್ಮೆಂಟು. 1-2 ಇಯರ್ಸು ಆರಾಮಾಗಿ ಓದಿ ನಾಲೆಜ್ ಗೇನ್ ಮಾಡ್ಕೊಂಡು ಹೋಗ್ಬೋದು ನೀವು. ಆ ಥರ ಎನ್ವೈರ್ಮೆಂಟ್ ಇದೆ. ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಫುಡ್ಡು ಚೆನ್ನಾಗಿದೆ, ವಾಟರ್ ಇದೆ, ಮತ್ತು ಆಮೇಲೆ ಕೂಲ್ ಇರುತ್ತೆ. ಸಮ್ಮರ್ನಲ್ಲಿ ಅಷ್ಟೊಂದು ಸೆಕೆ ಏನಾಗಲ್ಲ, ತಂಪಾಗಿರುತ್ತೆ. ಯಾರದೇ ಟಾರ್ಚರೆಲ್ಲ ಏನಿಲ್ಲ. ಆರಾಮಾಗಿ ನೀವು ಓದ್ಕೊಂಡು ನಾಲೆಜ್ ಗೇನ್ ಮಾಡ್ಕೊಂಡು ಈ ಸರಿ ನೆನಪುಗಳು ಎಷ್ಟೋ ದಿನ ಆದಮೇಲೆ ಇಲ್ಲಿ ಬಂದಿದ್ದೀನಿ, ಒಂದು ವೀಡಿಯೋ ಮಾಡಿದ್ದೀನಿ. ಓಕೆ, ಥ್ಯಾಂಕ್ಸ್ ಯು, ಬಾಯ್.